ಈ ಥರ ಆಕ್ಸಿಡೆಂಟ್ ಆಗಿರೋದು ನೋಡಿ ನನಗಂತೂ ಭಯನೇ ಆಗೋಯ್ತು. ಎಲ್ಲಿ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಮೈ ವ್ಲಾಗ್. ಇವತ್ತು ನಾನು ಈ ರೀತಿಯಲ್ಲಿ ರೆಡಿಯಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಧ್ರುವಂತಕ್ಕೆ ಸಮ್ಮರ್ ಹಾಲಿಡೇಸ್ ಬಂತಲ್ವ, ಹಾಗಾಗಿ ಮನ್ವಿತನ ಒಂದು ಫಂಕ್ಷನಿಗೆ ಹೋಗಿದ್ದೆ, ಆವಾಗ ಕರ್ಕೊಂಡು ಬಂದೆ. ಸೊ ಒಂದು ಫೋಟೋ ತೆಗಿತೀನಿ ಅಂತಂದ್ರೆ ಅಟೆನ್ಷನಲ್ಲಿ ನಿಂತ್ಕೊಂಡಿದ್ಲು. ಆಮೇಲೆ ಜಸ್ಟ್ ಆಯ್ ಮಾಡಪ್ಪ ಅಂತ ಹೇಳಿ ಆಯ್ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಧ್ರುವಂತು ಕೂಡ ಬ್ಯಾಗ್ನ ತೊಗೊಂಡು ಹೊರಟ. ಮತ್ತು ಬಸ್ ಸ್ಟಾಪಿಗೆ ಬಂದರೆ ಬಸ್ಸು ಒಂದು 2 ಗಂಟೆ ಕಾಯ್ದರೂ ಬಸ್ ಸಿಗಲಿಲ್ಲ. ತಿಂಡಿ ತಿನ್ಕೊಂಡ್ಬಂದ್ರೆ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ. ಬಸ್ ಹತ್ತಿದ್ರೆ ಫುಲ್ ರಶ್ಶು ಬಸ್ಸು, ಎಲ್ಲೂ ಕೂಡ ಸೀಟ್ ಸಿಗಲಿಲ್ಲ. ಮಕ್ಕಳನ್ನ ನೋಡಿ ಎಲ್ಲಿ ಕೂರಿಸಿದ್ದೀನಿ. ಧ್ರುವಂತು ಕಂಪ್ಲೀಟ್ ನಿದ್ದೆ ಮಾಡೋಕ್ಕೆ ಶುರು ಮಾಡ್ದೆ. ಹಾಗಾಗಿ ಏನು ಮಾಡಿಬಿಟ್ಟೆ, ಧ್ರುವಂತನ ಇಂಜಿನ್ ಬಾಕ್ಸ್ ಮೇಲೆ ಕೂರಿಸ್ಬಿಟ್ಟು ನಾನು ಮನ್ವಿತನ ಕೂತ್ಕೊಂಡೆ. ಅವಳು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ಲು, ಧ್ರುವಂತು ಕೂಡ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ನೋಡಿ ಈ ಥರ ಆಕ್ಸಿಡೆಂಟ್ ಆಗಿದೆ. ಇನೋವಾ ಕಾರ್ ಬಂದು ಟ್ಯಾಕ್ಟ್ರಿಗೆ ಕೂದಿದೆ. ನೋಡಿ ಯಾವ ರೀತಿಯಲ್ಲಿ ಇನೋವಾ ಕಾರ್ ಫುಲ್ ಕಂಪ್ಲೀಟ್ ಫ್ರಂಟ್ ಪೋರ್ಷನ್ ಡ್ಯಾಮೇಜ್ ಆಗಿ ಹೋಗಿದೆ. ಎರಡೂ ಗಾಡಿಲೂ ಯಾರ್ಯಾರಿಗೆ ಏಟ್ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ. ಆಂಬುಲೆನ್ಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಇದನ್ನೆಲ್ಲ ನೋಡ್ಬಿಟ್ರೆ ನಾವು ಒಂದ್ಸಲ ಬಸ್ಸಲ್ಲಿ ಬರಬೇಕಾದ್ರೆ ಟ್ಯಾಕ್ಟ್ರಿಗೆ ಗುದ್ದಿ ಮಾರ್ನಿಂಗ್ ಟೈಮಲ್ಲಿ ಒಂದು 100 ಮೀಟ್ರಷ್ಟು ಟ್ಯಾಕ್ಟ್ರನ್ನ ಎಳ್ಕೊಂಡು ಹೋಗಿ ಕೆಡಬಿಟ್ಟಿತ್ತು. ಅದು ನೋಡಿನೇ ಭಯ ಆಗ್ಬಿಡ್ತು ನನಗೂ ಕೂಡ. ಊಟಕ್ಕೆ ನಿಲ್ಸಿದ್ರು, ಬಸ್ಸು ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ, ತಲೆದು ಕೂಡ ಸ್ಟಾರ್ಟ್ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಸರಿ ಮಾಡ್ಕೊಂಡು ಹೊರಡ್ರು. ನೋಡಿ ರಾಜೀವ್ ಕಾಲೇಜ್ ಇವಾಗ ಏನೋ ಮತ್ತೆ ಎಕ್ಸ್ಟ್ರಾ ಬಿಲ್ಡಿಂಗ್ನ ಕಟ್ತಾ ಇದ್ದಾರೆ. ಈ ವಿಡಿಯೋ ನೋಡೋರು ಯಾರು ರಾಜೀವ್ ಕಾಲೇಜಲ್ಲಿ ಓದಿದ್ರೆ ಕಮೆಂಟ್ ಮಾಡಿ. ನ್ಯೂ ಸ್ಟ್ಯಾಂಡಿಗೆ ಬಸ್ ಬರೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ನ್ಯೂ ಸ್ಟ್ಯಾಂಡಿಂದ ಮತ್ತೆ ನಾನು ಸಿಟಿ ಬಸ್ ಹಿಡಿದು ಓಲ್ಡ್ ಸ್ಟ್ಯಾಂಡಿಗೆ ಹೋಗಿ, ಓಲ್ಡ್ ಸ್ಟ್ಯಾಂಡಿಂದ ನಮ್ಮ ಬಸ್ಸು 6:30 ಬಂತು. 6:30 ಹೊರಟು 8:00ವರೆಗೆ ನಾವು ಮನೆ ರೀಚ್ ಆದ್ವಿ. ಮನೆಗೆ ಹೋದ್ರೆ ಊರಲ್ಲಿ ಕರೆಂಟ್ ಇರಲಿಲ್ಲ, ಮಳೆ ಬಂದಿರೋದ್ರಿಂದ ಫುಲ್ ಕತ್ಲೆ ಆಗಿತ್ತು. ಅದು ಚಂದ್ರ ಕಾಣ್ತಾ ಇರೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಫಾಲೋ ಮಾಡ್ಕೊಳ್ಳಿ.